ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಈಗಾಗಲೇ ಕೆ ಎ ಮತ್ತು ಕೆ ಪಿ ಎಸ್ ಸಿಯಿಂದ ಭಾಳಷ್ಟು ಹುದ್ದೆಗಳು ಕನ್ಫರ್ಮ್ ಆಗುತ್ತೆ ಅಂತೇಳಿ ಈಗ ಗೆಜೆಟ್ನಲ್ಲಿ ನೋಟಿಫಿಕೇಷನ್ನು ಬರ್ತಾ ಇದ್ದಾವೆ. ಅದರ ಜೊತೆಗೆ ಏನಂತಂದಾಗ ಬಜೆಟ್ನಲ್ಲಿಯೂ ಕೂಡ ಮೆನ್ಷನನ್ನು ಮಾಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಮತ್ತು ಹುದ್ದೆಗಳ ಯಾವ್ಯಾವ ಹುದ್ದೆಗಳನ್ನು ತಗೋಬೇಕು ಎಷ್ಟೆಷ್ಟು ಅಂತ. ಇಲ್ಲಿ ಅವರು ಪ್ರಾಧ್ಯಾಪಕ ಹುದ್ದೆಗಳಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಭಾಳ ಜನ ಕೇಳಕತ್ತಿದ್ರಿ ಪಿ ಯು ಕನ್ಫರ್ಮ್ ಆಗುತ್ತೋ ಆಗೋದಿಲ್ವೋ ಅಂತ. ಅದರ ಜೊತೆಗೆ ಏನಂತಂದಾಗ ಈಗ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಇದರದ್ದು ವೇಟೇಜ್ ಸ್ಕೋರ್ ಅಥವಾ ಬ್ಯಾಕಪ್ ಸ್ಕೋರ್ ಎಷ್ಟಿರುತ್ತೆ ಅಂತೇಳಿ ಇದನ್ನು ಈಗಾಗಲೇ ನಾವು ಒಂದು ವಿಡಿಯೋನ ಮಾಡಿದ್ನಿ. ಅವಾಗದು ತಾತ್ಕಾಲಿಕವಾಗಿ ಬಿಟ್ಟಿದ್ದರು. ಈಗ ಅದನ್ನೇನು ಅಂತಿಮವಾಗಿ ಏನು ಮಾಡಿದ್ದಾರೆ ಅಂದ್ರೆ ಪ್ರಕಟ ಮಾಡಿದರು. ಅದರದ್ದನ್ನು ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಬರೋನು. ಅದರ ಜೊತೆಗೆ ಏನಂತಂದಾಗ ಇಲ್ರಿ ಸರ ನಾವು ಜಿ ಪಿ ಎಸ್ ಟಿ ಆರ್ ಆಗಲೇಬೇಕು, 6th to 8th ಟೀಚರ್ ನಾವು ಆಗಲೇಬೇಕು ಅಂತಂದಾಗ ಆ ಪೇಪರ್ ಪ್ಯಾಟ್ರನ್ ಹೆಂಗಿರುತ್ತೆ ಮತ್ತು ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಮಹತ್ವವನ್ನು ಕೊಟ್ಟಿದ್ದಾರೋ, ಮಾರ್ಕ್ಸು ಮತ್ತು ಸಮಯ, ಅದರದ್ದೆಲ್ಲದರ ವಿಡಿಯೋನ ಇಲ್ಲಿ ನೋಡ್ತಾ ಬರೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈವ್ ತರಗತಿಗಳು ಇರ್ತಾವೆ, ಜಾಯ್ನ್ ಆಗ್ತಾ ಬರ್ರಿ. ನೋಡಿ ಇಲ್ಲಿ ಮೊದಲನೇದಾಗಿ ಪಿ ಎಸ್ ಟಿ ಆರ್, ಹಾಗಾದರೆ ಇದು ಪ್ರೈಮರಿ ಟೀಚರ್ ರಿಕ್ರೂಟ್ಮೆಂಟ್. ಇದು ಇಲ್ಲಿ 1 to 5th ಇಲ್ಲಿಯ ಟೀಚರ್ ಏನಂತಂದಾಗ 1 to 5th ಶಿಕ್ಷಕರಾಗಲು ಇರುವಂಥದ್ದು. ಇಲ್ಲಿ ಸ್ಕೋರ್ ಟೈಪ್ ನೋಡ್ರಿ, ಈಗ ಎರಡಕ್ಕೂ ಸಿ ಇ ಟಿನೇ ಇರುತ್ತೆ. ಸಿ ಇ ಟಿ ಆಮೇಲೆ ಟಿ ಇ ಟಿ, ಇಲ್ಲಿ ಪಿ ಯು ಮತ್ತು ಡಿ ಎಡ್. ಇಲ್ಲಿ ಯಾಕೆ ಡಿಗ್ರಿ ಅಂತ ಕೊಟ್ಟಿದ್ದೀನಿ ಅಂತಂದ್ರೆ ಒಂದಷ್ಟು ಜನ ಡಿಗ್ರಿನೂ ಮಾಡಿರ್ತಾರೆ. ಇಲ್ಲಿ ಪಿ ಯು ಮುಗಿಸಿ ಡಿಗ್ರಿನೂ ಮಾಡಿರ್ತಾರೋ, ಅದಕ್ಕೋಸ್ಕರ ಸರ ಮತ್ತು ನಾವು ಡಿಗ್ರಿನೂ ಮಾಡಿದೇವಲ್ರಿ ನಮಗೆ ಬರೋದಿಲ್ಲೇನ್ರಿ ಆ ರೀತಿ ಅಲ್ಲ. ಇದು ಏನಂತ ತೆಗೆದುಕೊಂಡಾಗಿಲ್ಲಿ ನೀವು ಮೇನ್ ಆಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳ್ತೀನಿ ನೋಡ್ರಿ. ಇಲ್ಲೇ ಸಿ ಇ ಟಿ ಅಂತಂದಾಗ ನಾವು ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವಂಥ ಅಂಕಗಳು. ಈಗ ಎಕ್ಸಾಮ್ದೊಳಗೆ ನೀವು ಏನು ಮಾಡ್ತೀರಿ ಅಂತಂದಾಗ ಈಗ ಫೈನಲ್ಗೆ ಎಕ್ಸಾಮ್ ಕರೀತಾರೆ. ಈಗ ಕಾಲ್ ಆಯ್ತು ಅಂತ ಹೇಳಿರಿ, ಕಾಲ್ ಆದಾಗ ಎಕ್ಸಾಮನ್ನು ಕರೀತಾರೋ, ಎಕ್ಸಾಮ್ನಲ್ಲಿ ನೀವು ಬರೀತೀರಿ. ಆ ಬರೆದಾಗ ಮೊದಲು ಏನು ಮಾಡ್ತಿದ್ರು ಅಂತಂದ್ರೆ ಅದರ ಒಟ್ಟು ಅಂಕಗಳನ್ನು 35 ಮಾರ್ಕ್ಸ್ ಪರ್ಸೆಂಟೇಜ್ಗೆ ಕನ್ಸಿಡರ್ ಮಾಡ್ತಾಯಿದ್ರು, 35. ಈಗ ಅದನ್ನು ಏನು ಮಾಡಿದ್ದಾರೆ ಅಂದ್ರೆ ಭಾಳಷ್ಟು ದೊಡ್ಡ ಬದಲಾವಣೆ ಇದು. 70 ನೋಡಿ, ಮೇಜರ್ ಇರೋದ ಇಲ್ಲೇ 70% ಅದನ್ನು ಕನ್ಸಿಡರ್ ಮಾಡ್ತಾರೋ. ಇನ್ನು ಟಿ ಇ ಟಿ ಪೇಪರ್ 1 ಮತ್ತು ಯಾಕ್ರಿ ಅಂತಂದಾಗ ಪೇಪರ್ 2 ಪಿ ಎಸ್ ಟಿ ಆರ್ಗೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಅದು ಜಿ ಪಿ ಎಸ್ ಟಿ ಆರ್. ಪೇಪರ್ 1 ಪಾಸ್ ಆಗಿರಬೇಕು ಟಿ ಇ ಟಿ. ಅದು 15% ಇತ್ತು ಮುಂಚೆ, ಅದನ್ನ ಈಗ ಏನು ಮಾಡಿದ್ರು ಅಂತಂದ್ರೆ 20, ಅಂದ್ರೆ 150ಗೆ ನೀವು ತೊಗೊಂಡಂಥ ಅಂಕಗಳನ್ನು ಕನ್ಸಿಡರ್ ಮಾಡಿ 20% ಅಂತ ತೆಗಿತಾರೆ. ಈಗ 150ಗೆ 150 ತೊಗೊಂಡ್ರೆ 20% ಇದ್ದಾಗ. ನೆಕ್ಸ್ಟ್ ಇಲ್ಲಿ ಪಿ ಯು ಅಂತ ತೆಗೆದುಕೊಂಡಾಗ 25 ಮಾರ್ಕ್ಸ್. ಮತ್ತು ಸರ್ ನಾ ಡೈರೆಕ್ಟಾಗಿ ಡಿಗ್ರಿ ಮಾಡಿದ್ದೇನೆಂದ್ರೆ ಮಾಡೋಕ್ಕೆ ಬರೋದಿಲ್ಲ, ಪಿ ಯು ಮಾಡಲೇಬೇಕು. ಅದಕ್ಕೋಸ್ಕರ ಇಲ್ಲಿ ಪಿ ಯು ಮಾರ್ಕ್ಸ್ ಅಂತ ತೊಗೊಳ್ಳೋದು. ಅದನ್ನು ಡಿಗ್ರಿ ಯಾಕೆ ಕೊಟ್ಟಿದ್ದೇನೆ ಅಂತಂದ್ರೆ ನಮ್ಮದು ಮುಂದೆ ಆಗೈತ್ರಿ ಅಂತಂದಾಗ ನಿಮಗೆ ಗೊತ್ತಾಗಬೇಕು. ಅದನ್ನು ಏನು ಮಾಡಿದ್ದಾರೆ ನೋಡಿ, ಇಲ್ಲಿ ಪಿ ಯು ಮಾರ್ಕ್ಸನ್ನು 25ರಿಂದ 8ಕ್ಕೆ ಇಳಿಸಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಅಲ್ಲಿ ಹೆಚ್ಚಿಗೆ ಮಾಡಿದಾರೋ, ಇಲ್ಲಿದಂಗೆ ಕಡಿಮೆ ಮಾಡಿದಾರೋ. ನೆಕ್ಸ್ಟ್ ಡಿ ಎಡ್, ನೀವು ಡಿ ಎಡ್ ಒಳಗೆ ಎಷ್ಟು ಸ್ಕೋರ್ ಮಾಡಿರ್ತಾರೆ ಅದನ್ನು 25 ಮಾರ್ಕ್ಸಿಗೆ ಕನ್ಸಿಡರ್ ಮಾಡ್ತಾಯಿದ್ರು. ಅದನ್ನೀಗ 2% ಅಂತ ತೊಗೊಂಡಾರೆ. 25% ಇದ್ದಿದ್ದೇನಾಯ್ತು, ಈಗ 2% ಆಯಿತು. ಈ ರೀತಿಯಾಗಿರುವಂಥ ಬದಲಾವಣೆಗಳನ್ನು ಮಾಡಿದ್ದಾರೆ. ಇನ್ನೊಮ್ಮೆ ನೋಡ್ರಿ ಏನಾಗೈತಿ ಇಲ್ಲಿ. ಈಗೇನು ರೀ ಸರ ಫೈನಲ್ ಅಂತಂದಾಗ ಪಿ ಎಸ್ ಟಿ ಆರದ್ದು ನೋಡ್ರಿ ಇಲ್ಲಿ, ಇದನ್ನು ಗಮನಿಸ್ರಲ್ಲಿ 70% ಏನು ಈಗ ಸಿ ಇ ಟಿ ಆಯಿತು. ಇನ್ನು 20% ಏನಾಯಿತು ಟಿ ಇ ಟಿ ಪೇಪರ್ 2 ಅಂತಂದ್ರೆ ಜಿ ಪಿ ಎಸ್ ಟಿ ಆರ್ ಆಗುತ್ತೆ. ನೆಕ್ಸ್ಟ್ ಇಲ್ಲೇ ಪಿ ಯು ಸಿ, ಈ ಪಿ ಯು ಸಿ ಎಷ್ಟಾಯ್ತು ಈಗ 8 ಆಗುತ್ತೆ. ಇನ್ನು ಡಿ ಎಡ್, ನಾವು ಡಿ ಎಡ್ ಮಾಡಿದೇವ್ರಿ ಅಂತಂದಾಗಲ್ಲಿ 2% ಆಯಿತು. ಇದಿಷ್ಟು ಏನಂತಂದಾಗ ಈಗ ಪಿ ಎಸ್ ಟಿ ಆರಿಗೆ ರಿಲೇಟೆಡ್ ಆಗಿರುವಂಥದ್ದು. ಈಗ ನೆಕ್ಸ್ಟು ಜಿ ಪಿ ಎಸ್ ಟಿ ಆರ್, ಭಾಳಷ್ಟು ಜನ ಇದನ್ನು ಕಾಯ್ತಿರ್ತಾರೆ. ಜಿ ಪಿ ಎಸ್ ಟಿ ಆರು ನೋಡಿ, ಇತರ ರಿಲೇಟೆಡ್ ಏನೈತೆ ಅಂತಂದಾಗ ಈಗಾಗಲೇ ನಾವು ಏನು ಹೇಳಿದ್ದು ಹಿಂದಿನ ವಿಡಿಯೋದಲ್ಲಿ ಅದೇ ಐತಿ, ಏನು ಬದಲಾವಣೆ ಇಲ್ಲ. ಸಿ ಇ ಟಿ ಈಗ ನಿಮಗೆ ಗೊತ್ತಾಗ್ಬಿಡ್ತು. ಸಿ ಇ ಟಿ ಮೊದಲೇನಿತ್ತು 50% ಅಂತ ಕನ್ಸಿಡರ್ ಮಾಡ್ತಾಯಿದ್ರು, ಈಗ ಅದನ್ನು 70% ಮಾಡಿದರು. ಇದು ಭಾಳಷ್ಟು ಬದಲಾವಣೆ, ಇದು ದೊಡ್ಡ ಮೇಜರ್ ಚೇಂಜಸ್ಸು. ಇಲ್ಲಿ ನೋಡಿ, ಟಿ ಇ ಟಿ 20 ಇತ್ತು, ಅದನ್ನೇನು ಮಾಡಿದಾರು 20ನ ಮಾಡಿದ್ದಾರೆ. ಎಷ್ಟಿತ್ತು ಅಷ್ಟೇ ಇದೆ. ನೆಕ್ಸ್ಟು ಡಿಗ್ರಿ, ಈಗೇನು ನಾವು ಡಿಗ್ರಿ ಸ್ಕೋರ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದು 20 ಇದ್ದಿದ್ದನ್ನು 8ಕ್ಕೆ ಇಳಿಸಿದಾರು. ಇನ್ನು ಬಿ ಎಡ್ ಆರ್ ಡಿ ಎಡ್ ಅಂತ ಯಾಕೆ ತೊಗೊಂಡೇವು ಅಂತಂದ್ರೆ ಇಲ್ಲಿ ಡಿ ಎಡ್ ಮಾಡಿದವರು ಪೇಪರ್ 2 ಪಾಸ್ ಆಗ್ಬೋದು, ಎಲಿಜಿಬಲ್ ಇರ್ತಾರೆ, ಅಂದ್ರೆ ಅವರು ಡಿಗ್ರಿ ಮೇಲೆ ಬಂದಿರ್ತಾರೆ. ಇಲ್ಲಿ ಪಿ ಯು ಮೇಲೆ ಬಂದಿರೋದಿಲ್ಲ, ಇಲ್ಲಿ ಪಿ ಯು ಸಿ ಮೇಲೆ ಬಂದಿರೋದಿಲ್ಲ, ಅವರು ಡಿಗ್ರಿ ಮೇಲೆ ಬಂದಿರ್ತಾರೋ, ಅವರು ಕೂಡ ಎಲಿಜಿಬಲ್ ಇರ್ತಾರೋ. ಯಾಕಂದ್ರೆ ಗ್ರ್ಯಾಜುಯೇಟ್ ಇದು, ಅದಕ್ಕೋಸ್ಕರ ಇದು 10 ಇದ್ದಿದ್ದನ್ನು ಏನು ಮಾಡಿದ್ದಾರೆ ಈಗ
2% ಮಾಡಿದ್ದಾರೆ. ಇದು ಪರ್ಸೆಂಟೇಜ್ ಲೆಕ್ಕದಲ್ಲಿ. ಈಗ ಇದ್ರೊಳಗೆ ಏನು ಗೊತ್ತಾಯ್ತು ನಿಮ್ಗೆ, ಇಲ್ಲಿ ನೋಡಿ ಮುಂಚೆ ಹೆಂಗಿತ್ತು ಅಂದರೆ 2022 ಈ ಹಿಂದೆ ಈಗೇನು ರಿಕ್ರೂಟ್ಮೆಂಟ್ ಆಗಿತ್ತು ನೋಡಿ 2022 ಇದರ ಆಧಾರದ ಮೇಲೆ ಆಗಿತ್ತು. 50 CET, TET 20, ಡಿಗ್ರಿ 20, B.Ed or D.Ed 10 ಇದು ಆಗಿತ್ತು. ಈಗ ಇನ್ನು ಆಗುವಂಥ ರಿಕ್ರೂಟ್ಮೆಂಟ್ ಹೆಂಗಾಗುತ್ತಂತಂದ್ರೆ CET 70, ಆಮೇಲೆ ನಿಮ್ಮದು TET ಮಾಡಿದ್ದು 20, ಡಿಗ್ರಿ ಮಾಡಿದಾಗ 8 ಮತ್ತು B.Ed 2%, ಕೇವಲ 2% ಅಷ್ಟೇ B.Edಗೆ ಇಟ್ಟಿದ್ದಾರೆ ನೋಡ್ರಿ. D.Ed or B.Ed ಇದಿಷ್ಟು. ಈ ಸರ ಇದೆಲ್ಲ ಗೊತ್ತಾತ್ರಿ. ಹಾಗಾದರೆ ಈಗ ನಾವು GPSTRಗೆ ಓದಬೇಕು ಮತ್ತು ಯಾವ ರೀತಿ ಪ್ಯಾಟ್ರನ್ ಇರುತ್ತೆ ಪರೀಕ್ಷೆದ್ದು ಅಂತ ಕೇಳ್ತಾರೆ ನೀವು. ನಿಮಗೆಲ್ಲರಿಗೂ ಗೊತ್ತೈತಿ ಆ ಥರ ಬುಕ್ಕು ಸಿಗ್ತಾವು, ಗೌರ್ಮೆಂಟ್ ಬುಕ್ಕು ಇರ್ತೈತಿ, ಸ್ಟಡಿ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಸ್ಟಡಿ ನೀವು ಪ್ಲ್ಯಾನ್ ಹಾಕೊಂಡು ಮಾಡಬೇಕಾಗ್ತೈತಿ. ಯಾವ ರೀತಿ ನೋಡ್ರಿ, ಮೊದಲು ಅದರದ್ದು ಸಿಲೆಬಸ್ಸನ್ನು ನೋಡ್ಕೋಬೇಕು ನಾವು. ಸಿಲೆಬಸ್ ಅಂತಂದ್ರೆ ಏನು, ಯಾವ್ಯಾವ ಏನೇನು ಅದಾವಂತಿಲ್ಲ, ಜಸ್ಟ್ ನಾನು ನಿಮಗೆ ಬ್ಲೂ ಪ್ರಿಂಟ್ ಕೊಡತ್ತೇನೆ. ಇದನ್ನು ಪೇಪರ್ ಪತ್ರಿಕೆ 1, 2, 3 ಅಂತೇ ಬರ್ತಾವೆ ಇಲ್ಲಿ, ಅದ್ರ ಬಗ್ಗೆ ನೋಡ್ಕೋರಿಲ್ಲಿ. ಮತ್ತು ಇದನ್ನು ತೆಗೆದುಕೊಂಡಾಗ ಎಲ್ಲ ವಿಷಯ, ಯಾವ ವಿಷಯ ಪೇಪರ್ ಬರೆದ್ರು ಎಲ್ಲ ವಿಷಯಕ್ಕೆ ಹಿಂಗಾಗಿರ್ತೈತಿ. ಲಾಸ್ಟ್ ಒಂದು ಚೇಂಜ್ ಐತೆ, ಅದೇನು ಅನ್ನೋದು ಅಲ್ಲಿ ಹೇಳ್ತಾನೆ ನಾನು ನಿಮಗೆ. ನೋಡ್ರಿ ಇಲ್ಲಿ ಈಗ ಟೋಟಲ್ ಪತ್ರಿಕೆಗಳು ಅಂತ ತೆಗೆದುಕೊಂಡಾಗ 3 ಪತ್ರಿಕೆಗಳು, ಈಗ ನಾ ಹೇಳುವಂಥದ್ದು 3 ಪತ್ರಿಕೆಗಳ ಬಗ್ಗೆ ಹೇಳ್ತಾನೆ. ಆ ಲಾಸ್ಟ್ನೇ ಪತ್ರಿಕೆಯದ್ದು ಏನು ಅನ್ನೋದು ಆಮೇಲೆ ನೋಡೋಣ. ಇಲ್ಲಿ ನೋಡಿ, ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ. ಇದಕ್ಕೆ ನಾವು ಜನರಲ್ ನಾಲೆಜ್ ಪೇಪರ್ ಅನ್ನೋದಕ್ಕಿಂತ ಜನರಲ್ ಸ್ಟಡಿ ಪೇಪರ್ ಅಂತ ಅನ್ಬೋದು ಇದಕ್ಕೆ ನಾವು. ಹಾಗಾದರೆ ಜನರಲ್ ಸ್ಟಡಿ ಪೇಪರ್ ಒಳಗೆ ಇಲ್ಲಿ MCQ ಟೈಪ್ ಕ್ವಶನ್ ಇರ್ತಾವೆ. ಇದು ಫಸ್ಟ್ ಈಗ ಏನು ಎಂಟ್ರೆನ್ಸ್ ಎಕ್ಸಾಮ್ ಬರ್ದಾರೆ ನೀವು, CET ಅದು TET ಎಕ್ಸಾಮ್, ಆ TET ಎಕ್ಸಾಮ್ ಟೈಪನೇ ಇರುತ್ತೆ, ಒಂದು ಸ್ವಲ್ಪ ಚೇಂಜಸ್ ಇರ್ತಾವೆ ನೋಡಿ. ಇಲ್ಲಿ MCQ ಟೈಪ್ ಕ್ವಶನ್ ಇರ್ತಾವೆ. ಇಲ್ಲಿ 150 ಮಾರ್ಕ್ಸ್, ಸೇಮ್ 150 ಮಾರ್ಕ್ಸು, 150 ಮಾರ್ಕ್ಸನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಾವೆ. ಇಲ್ಲಿ ಇದಕ್ಕಿರುವಂಥ ಸಮಯ 2 ಗಂಟೆ 30 ನಿಮಿಷ. 2 ಗಂಟೆ 30, ಸೇಮ್ ನೀವು TET ಪೇಪರ್ ಹೆಂಗೆ ಬರೀತಾರೆ ಆ ರೀತಿ ಅಂತ ತಿಳ್ಕೊಂಬಿಡ್ರಿ, ಆ ರೀತಿ ಇದ್ದಂಗೆ. ಆದರೆ ಇದು ಭಾಳ ಇಂಪಾರ್ಟೆಂಟ್ ಇಲ್ಲಿ, ಯಾಕಂದರೆ ಇಲ್ಲಿ ನೀವು ಎಷ್ಟು ಅಂಕ ಮಾಡ್ತಾರೆ ಆ ಅಂಕಗಳೆಲ್ಲವೂ ನಿಮಗೇನಾಗ್ತಾವೆ, ನಿಮ್ಮ ಮೆರಿಟ್ ಲಿಸ್ಟಿಗೆ ಅನುಕೂಲ ಆಗ್ತಾವೆ. ಮೆರಿಟ್ ಲಿಸ್ಟ್ ಬರಬೇಕಲ್ಲ ಅಲ್ಲಿಗೆ. ಇಲ್ಲಿ ನೋಡಿ ಯಾವ್ಯಾವ ರೀತಿಯಾಗಿರುವಂಥ ಪ್ಯಾಟರ್ನ್ ಐತೆ ನೋಡ್ರಿ. ಸಾಮಾನ್ಯ ಕನ್ನಡ 25, ಈಗ ಹೆಂಗೆ ನೀವು ಕನ್ನಡ ಬರ್ದರಿ TET ಒಳಗೆ ಆ ರೀತಿಯಾಗಿರುವಂಥದ್ದು 25 ಮಾರ್ಕ್ಸದ್ದು. ಸಾಮಾನ್ಯ ಇಂಗ್ಲೀಷ್ 25 ಮಾರ್ಕ್ಸು. ಇಲ್ಲಿ ನೋಡ್ರಿ ಇರೋದನ್ನ ಮೇಜರ್ ಇದು ಏನೈತೆ ನೋಡಿ, ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಬೋಧನಾಶಾಸ್ತ್ರ. ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿನೂ ಐತಿ, ಅದರ ಜೊತೆಗೆ ಇಲ್ಲಿ ಬೋಧನಾಶಾಸ್ತ್ರ ಪೆಡಗಾಜಿನೂ ಕೊಟ್ಟಿದ್ದಾರೆ. ಇದೆಲ್ಲ ಕೂಡಿ ಕಾಸು ನಮಗೆ 50 ಅಂಕಗಳು, 50 ಮಾರ್ಕ್ಸ್, 50 ಮಾರ್ಕ್ಸಿಗೆ ಇರ್ತೈತಿ. ಸಾಮಾನ್ಯ ಜ್ಞಾನ ಇಲ್ಲೈತಿ ನೋಡ್ರಿ, ಇದು GK ಪೇಪರ್, ಅದರಲ್ಲಿ ಬರುವಂಥದ್ದು ಇಲ್ಲಿ GK. ಸಾಮಾನ್ಯ ಜ್ಞಾನ, ಮಾನಸಿಕ ಸಾಮರ್ಥ್ಯ, ಪ್ರಚಲಿತ ವಿದ್ಯಮಾನ ಎಲ್ಲ ಕೂಡಿ 25 ಮಾರ್ಕ್ಸ್. ಈ ಸಾಮಾನ್ಯ ಜ್ಞಾನದೊಳಗೆ ಮತ್ತೆ ಎಲ್ಲ ವಿಷಯ ಬರ್ತಾವೆ. ಈಗೇನು ನಾವು ಪರಿಸರ ಇದನ್ನು ತಗೋತೀವಿ ನೋಡಿ, ಸಮಾಜ ವಿಜ್ಞಾನ ಅಂತ ತಗೋತೀವಿ, ಅವೆಲ್ಲವೂ ಇನ್ಕ್ಲೂಡ್ ಆಗಿ ಬರ್ತಾವೆ ಇಲ್ಲಿ. ಅಂದ್ರೆ ಈಗ ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ ಪ್ರತಿಯೊಂದನ್ನು ತೆಗೆದುಕೊಂಡು GK ತೆಗೆದುಕೊಂಡು, ಆಮೇಲೆ ಇಲ್ಲಿ ಮಾನಸಿಕ ಸಾಮರ್ಥ್ಯ ಇಲ್ಲಿರ್ತೈತಿ. ಇಲ್ಲಿ ಮೆಂಟಲ್ ಅಬಿಲಿಟಿ ಸಿಂಪಲ್ ಆಗಿರುವಂಥವು ಇಲ್ಲಿ ಹೆಂಗೆ ಬರ್ತಾವೆ ಅಂತಂದ್ರೆ ದಾಳಗಳು ಅಂತೇ ಬರ್ತಾವೆ, ಆಮೇಲೆ ಆಕೃತಿಗಳನ್ನು ಎನಿಸೋದು ಅಂತೇ ಬರ್ತೈತಿ, ಸಂಖ್ಯಾ ಸರಣಿ ಅಂತೇ ಬರ್ತೈತಿ, ರಕ್ತ ಸಂಬಂಧ ಬರ್ತೈತಿ. ಸಿಂಪಲ್ ಆಗಿರುವಂಥ ಮಾನಸಿಕ ಸಾಮರ್ಥ್ಯ ಮತ್ತು ಪ್ರಚಲಿತ ವಿದ್ಯಮಾನ ಇದನ್ನು ನೀವು ಓದ್ಕೊಳಕಬೇಕು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳನ್ನು ಓದಬೇಕಾಗ್ತೈತಿ ಇಲ್ಲಿ. ಮತ್ತು ಕೆಲವೊಂದಿಟ್ಟು ಆ ವರ್ಷದ ಒಳಗಾಗಿರುವಂಥ ದಿನಾಚರಣೆಗಳು, ಆ ವರ್ಷದೊಳಗಾಗಿರುವಂಥ ನ್ಯಾಷನಲ್ ಇಶ್ಯೂಸು, ಇಂಟರ್ನ್ಯಾಷನಲ್ ಇಶ್ಯೂ, ಅದರ ಜೊತೆಗೆ ಸಮ್ಮೇಳನಗಳು, ಸ್ಪೋರ್ಟ್ಸಿಗೆ ರಿಲೇಟೆಡ್ ಇರುವಂಥದ್ದು, ಪ್ರಶಸ್ತಿಗಳು ಎಲ್ಲವನ್ನು ಇಲ್ಲಿ ಓದ್ಕೋಬೇಕಾಗ್ತೈತಿ. ಅದಿಷ್ಟು. ಇನ್ನು ಮೌಲ್ಯ ಶಿಕ್ಷಣ ಅಂತಂದಾಗ ನೀವು ದೈಹಿಕ ಶಿಕ್ಷಣ ಅಂತ ಒಂದು ಬರ್ತೈತೆ ನೋಡಿ ಇದರೊಳಗೆ, ಎಲ್ಲಿ ಅಂತಂದಾಗ 8th, 9th, 10th ಆ ಸಿಲೆಬಸ್ಸನ್ನು ಇಲ್ಲಿ ಓದ್ಕೋಬೇಕು. ಮೌಲ್ಯ ಶಿಕ್ಷಣ ಒಳಗೂ ಅದನ್ನು ನೋಡ್ಕೋಬೇಕಾಗ್ತೈತಿ. ನೆಕ್ಸ್ಟು ಗಣಕಯಂತ್ರ ಸಾಕ್ಷರತೆ ಅಂತಂದಾಗ ಕಂಪ್ಯೂಟರ್ ನಾಲೆಜ್, ಕಂಪ್ಯೂಟರ್ ಅವೇರ್ನೆಸ್ ನಿಮಗೆ ಎಷ್ಟಿದೆ ಅನ್ನೋದನ್ನು ಅದರ ರಿಲೇಟೆಡ್ ಆಗಿರುವಂಥದ್ದು 10 ನೋಡ್ರಿ. ಇಲ್ಲಿ 25, 50, ಇದು 50, 100 ಆಯಿತು. ಇದು 125, 135, 140, 150, ಟೋಟಲ್ 150 ಮಾರ್ಕ್ಸ್. ಇದು 150 ಅಂಕದ್ದಾಯಿತು. ಇದು ಪೇಪರ್ 1 ರಿಲೇಟೆಡ್ ಆಗಿ ಹೇಳಿದಂಥದ್ದು. ಇನ್ನು ಪೇಪರ್ 2 ಇದು ಪಾಸ್ ಆದ್ರಿ ನೀವು, ಈಗ ಇದು ಪಾಸ್ ಆಯಿತು.
ಪಾಸ್ ಆಯಿತು ಫೇಲ್ ಆಯಿತು ಹೆಂಗೆ ಗೊತ್ತಾಗ್ತೈತಿ ರೀ ಅಂತಂದ್ರೆ ನಿಮ್ಮ ಸ್ಕೋರ್ ಮೇಲೆ ರ್ಯಾಂಕ್ ಡಿಸೈಡ್ ಆಗ್ತೈತಿ, ಅಲ್ಲಿ ನಿಮಗೆ ತಿಳಿತೈತಿ. ಇಲ್ಲಿ ನೋಡಿ ಎರಡನೇ ಪೇಪರ್ ಬಂತು. ಈಗ ಎರಡನೇ ಪೇಪರ್ ಅಂತ ತೆಗೆದುಕೊಂಡಾಗ ಇದು ವಿಷಯಾಧಾರಿತ ನಿರ್ದಿಷ್ಟ ಪತ್ರಿಕೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಏನು ಕೊಟ್ಟಿರ್ತಾರೆ ಅಂತಂದ್ರೆ ಸಬ್ಜೆಕ್ಟ್ ವೈಸ್ ಇರ್ತೈತಿ. ಸಬ್ಜೆಕ್ಟ್ ವೈಸು ಸ್ಪೆಸಿಫಿಕ್ ಆಗಿರುವಂಥ ಪರೀಕ್ಷೆ ಇದು. ಅಂದರೆ ನೀವು ಯಾವ ಪೇಪರ್ ಹಾಕ್ತೀರಿ, ನೀವು ಯಾವ ಪೇಪರ್ ಅಪ್ಲೈ ಮಾಡ್ತೀರಿ ಅದ್ರ ರಿಲೇಟೆಡ್ ಆಗಿರುವಂಥದ್ದು ಇದು. ಕನ್ನಡ ತೊಗೊಂಡಿದ್ರಿ, SS ತೊಗೊಂಡಿದ್ರಿ, ಸೈನ್ಸ್ ತೊಗೊಂಡಿದ್ರಿ, ಮ್ಯಾಥ್ಸ್ ತೊಗೊಂಡಿದ್ರಿ, ಅದ್ರ ರಿಲೇಟೆಡ್ ಆಗಿ ಬರುವಂಥದ್ದು. ಇಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೋ 45% ಅಂಕಗಳು, ಅಂದರೆ 45 ಮಾರ್ಕ್ಸ್ ಅಲ್ಲ, 45% ಓವರಾಲ್ ಮಾರ್ಕ್ಸ್ 150ಗೆ. ಅಂದ್ರೆ 150ಕ್ಕೆ ನೀವು ಏನು ಮಾಡ್ಬೇಕಂತಂದ್ರೆ 45% ಮಾಡಲೇಬೇಕು. ಮಾಡಿಲ್ಲ ಅಂದರೆ ಏನಾಗ್ತೈತಿ ರೀ ಅಂತಂದ್ರೆ ನೀವು ಮೆರಿಟ್ನಿಂದ ಹೊರಗೆ ಬಿದ್ದಂಗೆ ಆಗ್ತೈತಿ, ನೀವು ಮಾಡಲೇಬೇಕು. ಇಲ್ಲಿ ನೋಡ್ರಿ ಒಟ್ಟು ಅಂಕಗಳು 150, 150. ಪತ್ರಿಕೆಯ ಸ್ವರೂಪ ತೆಗೆದುಕೊಂಡಾಗ 50 ಮಲ್ಟಿಪಲ್ ಚಾಯ್ಸು, 100 ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪರೀಕ್ಷೆ. ಹೆಂಗೆ ಇದ ಅಂತ ನೋಡ್ರಿ. ಈಗ ಇಲ್ಲೇ 50 ಕ್ವಶನ್ನ ಈಗಾಗಲೇ ಪೇಪರ್ 1 ಮಾಡಿರ್ತೀರಿ ನೀವು, ಅದ ಥರ ಇರುತ್ತೆ. ಆದ್ರೆ ಅದ ಅಲ್ಲ ಇದು. ನೀವು ಯಾವುದನ್ನು ಚೂಸ್ ಮಾಡಿದ್ದೀರಿ, ಯಾವ ಟೀಚರ್ ಆಗಕ್ಕೆ ಚೂಸ್ ಮಾಡಿದ್ದೀರಿ ಅದರ ರಿಲೇಟೆಡ್ ಆಗಿ ಬರುವಂಥದ್ದು 50 ಕ್ವಶನ್ಗಳು MCQ ಕ್ವಶನ್ಗಳು. ಇನ್ನು 100 ಕ್ವಶನ್ನು ಬರ್ತಾವೆ ಅದ್ರ ರಿಲೇಟೆಡ್, ಬಟ್ ಇಲ್ಲಿ ಬರೆಯುವಂಥವು ವಿವರಣಾತ್ಮಕ ಅಂತಂದ್ರೆ ಬರೆಯುವಂಥವು ಕ್ವಶನ್ಗಳು. ಇಲ್ಲಿ ನೋಡ್ರಿ, ಇಲ್ಲಿ 3 ಗಂಟೆ ಅವಧಿ. ಈ 3 ಗಂಟೆ ಅವಧಿ ಅಂತ ನೋಡಿ ಭಾಳ ಖುಷಿ ಆಗಬಾರ್ದು ನೀವು. ಮೊದಲ ಇದನ್ನ ನೋಡ್ಕೊರಿ. ಈ 3 ಗಂಟೆಯನ್ನು ಹೆಂಗೆ ಮಾಡ್ತಾರೆ ನೋಡ್ರಿ ಅವರು. ಈ 3 ಗಂಟೆ ಅವಧಿ ಒಳಗೆ ಮೊದಲು 30 ನಿಮಿಷ, ಈ 30 ನಿಮಿಷವನ್ನು MCQ ಕೊಡ್ತಾರೆ ನಿಮ್ಗೆ ಅವರು. 30 ನಿಮಿಷವನ್ನು MCQ ಕೊಟ್ಟು ಇದು 30 ನಿಮಿಷ ಆಗೋತನ ನಿಮ್ಗೆ ಹೊಳ್ಳಿ ಬೇರೆ ಪೇಪರ್ ಕೊಡೋದಿಲ್ಲ ಅವರ. ನಂತರದಲ್ಲಿ 30 ನಿಮಿಷ ಆದಮೇಲೆ 2 ಗಂಟೆ 30 ನಿಮಿಷಕ್ಕೆ ನಿಮಗೆ ಏನು ಕೊಡ್ತಾರಂತಂದ್ರೆ ಅವರು ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಬರೆಯೋಕೆ ನಿಮಗೆ ಸೀಟ್ಗಳನ್ನು ಕೊಡ್ತಾರೋ. ಅವಾಗ ನೀವು ಅಲ್ಲಿ 100 ಕ್ವಶನ್ಗೆ ಆನ್ಸರ್ ಬರೀಲೇಬೇಕು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀಬೇಕು. ಅಲ್ಲಿ ಇದ್ದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀಬೇಕಾಗ್ತೈತಿ. ಇಲ್ಲಿ 30 ನಿಮಿಷ ಇದಾಯಿತು, MCQ ಆಯಿತು. 2 ಗಂಟೆ 30 ನಿಮಿಷ ನಿಮಗೆ 100 ಕ್ವಶನ್ ಬರ್ಯಾಕೆ. ನೀವು ಅನ್ಬೋದು, ಸರ್ 100 ಕ್ವಶನ್ ಬರ್ಯಾಕ್ರಿ 2 ಗಂಟೆ 30 ನಿಮಿಷ ಭಾಳ ಆತಲ್ರಿ ಅಂತ ಅನ್ಬೋದು. ಅಲ್ಲಿ ಬರೆಯೋದಿರ್ತೈತಿ ರೀ, ಟಿಕ್ ಮಾಡೋದಿರೋದಿಲ್ಲ. ಅದಕ್ಕೋಸ್ಕರ ವಿವರಣಾತ್ಮಕ ವಿಭಾಗ 3 ಅಂಕ 4 ಅಂಕದ ಪ್ರಶ್ನೆಗಳು ಇರ್ತಾವೆ ನೋಡಿ. ಈಗ 1 ಮಾರ್ಕ್ ಕ್ವಶನ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಂದಂಗೆ ಆಯ್ತು. ಈಗ 3 ಮಾರ್ಕ್ ಕ್ವಶನ್ನು ಮತ್ತು 4 ಮಾರ್ಕ್. ಇದನ್ನು ಬರಿಬೇಕಂತಂದ್ರೆ ನಮಗೆ ಭಾಳಷ್ಟು ನಾಲೆಜ್ ಇರಬೇಕು. ಯಾಕೆ ಗೊತ್ತು ನೋಡಿರಿ. ಈಗ ಉದಾಹರಣೆ ಹಂಗೆ ಹೇಳ್ತಾನೆ ನಾನು ನಿಮಗೆ. ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಸಮಾಜ ವಿಜ್ಞಾನವನ್ನು ಚೂಸ್ ಮಾಡಿದ್ದೀವಿ. ಸಮಾಜ ವಿಜ್ಞಾನದೊಳಗೆ ವಾಯುಮಂಡಲದಲ್ಲಿ ಬರುವಂಥ ಪದರಗಳ ಬಗ್ಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿರಿ. ಈಗ ವಾಯುಮಂಡಲದಲ್ಲಿ ಬರುವಂಥ ವಿವಿಧ ಪದರಗಳ ಬಗ್ಗೆ ಬರೀರಿ. ನಮಗೆಲ್ಲ ಗೊತ್ತೈತಿ ಅದ್ರ ಬಗ್ಗೆ. ಮಂಡಲಗಳು ಅಂತಂದ್ರೆ ಪ್ರಮುಖವಾಗಿರುವಂಥ ಮಂಡಲಗಳ ಬಗ್ಗೆ ಎಲ್ಲ ಮಾಹಿತಿ ಐತಿ. ನಾವು ಬರ್ಯಾಕೆ ಸ್ಟಾರ್ಟ್ ಮಾಡ್ತೇನೆ ಅಂತೇಳಿ ಅರ್ಧ ಪೇಜ್ ಬರೆಯೋದಲ್ಲ. ನೀವು ಏನು ಬರೆಯತ್ತೀರಿ, ಬರೆಯುವಂಥ ಪ್ರಶ್ನೆಗೆ ಏನು ಮಾಡ್ಬೇಕಂತಂದ್ರೆ ನೀವು ಉತ್ತರ ಬರೆಯುವಾಗ ಅದಕ್ಕೆ ಎಷ್ಟು ಲೈನ್ ಒಳಗೆ ಮುಗಿಸ್ಬೇಕು ಅನ್ನೋದಿರ್ಬೇಕು ನಿಮಗೆ. ಈಗ 3 ಮಾರ್ಕ್ ಕ್ವಶನ್ ಐತಿ. 3 ಮಾರ್ಕ್ ಕ್ವಶನ್ಗೆ ಅವು 3ಕ್ಕೆ 3 ಅಂಕ ನನಗೆ ಕೊಡ್ತಾನ, ಅದು ಮೊದಲು ತಲೆಯಾಗಿರ್ಬೇಕು. ಕೊಡೋದಿಲ್ಲ. ಹಾಗಾದರೆ 2.5 ಕೊಡಬೇಕಂದ್ರೆ ಏನು ಮಾಡಬೇಕು? 2 ಮಾರ್ಕ್ಸ್ ಕೊಡಬೇಕಂದ್ರೆ ಏನು ಮಾಡಬೇಕು? ಅದರ ರಿಲೇಟೆಡ್ ಆಗಿ ಬರ್ಕೊತ ಬರ್ಬೇಕು. ನೀವು ಡೈಗ್ರಾಮ್ ಹಾಕ್ತೀರಿ, ಡೈಗ್ರಾಮ್ ಹಾಕಿ ಬರೆದು ಎಲ್ಲ ನಿಮಗೆ ಒಂದರೊಳಗೆ ಮುಗಿಬೇಕು. ಅದು ನಿಮಗೆ ಗೊತ್ತಿರಬೇಕು ಮೊದಲು. ಆ ರೀತಿ ನೀವು ಮೊದಲು ಅದನ್ನು ತಿಳ್ಕೊಬೇಕು. ಅದರ ನಾಲೆಜ್ ನಿಮಗಿರಬೇಕು. ಇದನ್ನು ಬಿಡಿಸುವಾಗ ನಾನು 4 ಲೈನ್ ಬರಿತೇನೆಂದ್ರೆ 4 ಲೈನು, 5 ಲೈನ್ ಬರಿತೇನೆಂದ್ರೆ 5 ಲೈನು, ಅಷ್ಟೇ ನಿಮಗೆ ಗೊತ್ತಿರಬೇಕು. ಅಷ್ಟು ಸೀಟ್ ಕೊಟ್ಟಂಥದ್ರಲ್ಲಿ ನೀವು ಎಲ್ಲವನ್ನ ಕಂಪ್ಲೀಟಾಗಿ ಮುಗಿಸಿ ಅದನ್ನು ಇನ್ನು ಟೈಮ್ ಒಳಗೆ ನೀವು ಕೊಡುವಂಥದ್ದೇ ಆಗಬೇಕು. ನೀವು ಒಂದು ವೇಳೆ 4 ಕ್ವಶನ್ ಬಿಟ್ಟು ಬನ್ನಿ, 3 ಕ್ವಶನ್ ಬಿಟ್ಟು ಬನ್ನಿ ಅಂತಂದ್ರೆ ಅಲ್ಲಿಗೆ ನಿಮಗೆ 3 ಮಾರ್ಕು 4 ಮಾರ್ಕ್ ಕ್ವಶನ್ ಹೋಯ್ತು ಅಂತಂದಂಗೆ. ಅದಕ್ಕೋಸ್ಕರ ಇದ್ರ ರಿಲೇಟೆಡ್ ಆಗಿ ಮತ್ತೆ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿ 30 ನಿಮಿಷ ಮತ್ತು 2 ಗಂಟೆ 30 ನಿಮಿಷ ಡಿವೈಡ್ ಮಾಡಿರ್ತಾರೆ. ಇದನ್ನು ತಿಳ್ಕೊಬೇಕು. ಇದು ಯಾವ್ದು ಹೇಳತ್ತೇನೆಂದ್ರೆ ನಾನು ಪತ್ರಿಕೆ 2. ಇನ್ನು ಬರುವಂಥದ್ದು ಪತ್ರಿಕೆ 3 ನೋಡ್ರಿ. ಇಲ್ಲಿ ಪತ್ರಿಕೆ 2 ಅಂದರೆ ವಿಷಯಾಧಾರಿತ. ನೀವು ಯಾವ ವಿಷಯದ ಶಿಕ್ಷಕರಾಗ್ತೀರಿ ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಇನ್ನು ಪತ್ರಿಕೆ 3ರಲ್ಲಿ ಭಾಷಾ ಸಾಮರ್ಥ್ಯದ ಪರೀಕ್ಷೆ. ನೀವು ಒಬ್ಬ ಶಿಕ್ಷಕ ಆಗಬೇಕಂತಂದ್ರೆ ನೀವು ಆ ಭಾಷೆಯಲ್ಲಿ ಎಷ್ಟು ಹಿಡಿತವನ್ನು ಸಾಧಿಸಿದ್ದೀರಿ, ನಿಮಗೆ ನಾಲೆಜಲ್ಲಿ ಎಷ್ಟು ಆ ಥರದ್ದು ನಾಲೆಜ್ ಗೊತ್ತಿದೆ ಅನ್ನೋದನ್ನು ಚೆಕ್ ಮಾಡೋದು. ಇದರ ಉದ್ದೇಶ ನೋಡ್ಕೊರಿ. ಇದು ಔಟ್ ಆಫ್ ಎಷ್ಟು ಐತೆ ನೋಡಿ,
ಒಂದು 100 ಕ್ವಶನ್, ಒಂದು 100 ಮಾರ್ಕ್ ಇದೆ. ಒಂದು 100 ಮಾರ್ಕ್ಸ್ನಲ್ಲಿ ಇಲ್ಲೇ 50% ಅಂತಂದ್ರೆ 50 ಮಾರ್ಕ್ಸ್ ತೊಗೊಳಕಬೇಕು. 100 ಕ್ವಶನ್ 100 ಮಾರ್ಕ್ ಐತಿ, ನಿಮಗೆ 100 ಮಾರ್ಕ್ಸ್ ಐತಿ. 100 ಮಾರ್ಕ್ಸಕ್ಕೆ 100ಕ್ಕೆ 100 ತೊಗೊಳ್ಬೇಕಂತ, 100ಕ್ಕೆ 100 ತೊಗೊಳೋದಲ್ಲ, 50 ಆದರೂ ತೊಗೋಬೇಕು. ಅಷ್ಟಕ್ಕಷ್ಟು ತೊಗೊಂಡ್ರೆ ತೊಗೋರಿ. ಆದರೆ 100 ಕ್ವಶನ್ಗಳಲ್ಲಿ ಅದು 100 ಮಾರ್ಕ್ಸ್ ಕ್ವಶನ್ ಅಲ್ಲ, 100 ಮಾರ್ಕ್ಸ್. ಯಾಕಂದರೆ ವಿವರಣಾತ್ಮಕವಾಗಿರ್ತಾವೆ. ಇಲ್ಲಿ ಹೆಂಗಿರ್ತೈತಿ ಅಂತಂದ್ರೆ ನೆಕ್ಸ್ಟ್ ಹೇಳ್ತಾನೆ ನಾನು ನಿಮ್ಗೆ. ಇಲ್ಲಿ 100 ಮಾರ್ಕ್ಸದ ಎಕ್ಸಾಮ್ ಇರ್ತೈತಿ. ಅದಕ್ಕೆ ನೀವು 50 ಮಾರ್ಕ್ಸ್ ಅಂದ್ರೆ 50% ಆದರೂ ಪಡೀಲೇಬೇಕು. ಇಲ್ಲಿ ನೋಡಿ ಏನು ಹೇಳತ್ತಾರಂತಂದ್ರೆ, ಇಲ್ಲಿ ಈ ಪೇಪರ್ ಇಡುವಂಥ ಉದ್ದೇಶ ನೋಡ್ರಿ. ಇಲ್ಲಿ ಅಭ್ಯರ್ಥಿ ತನ್ನ ಭಾಷೆ, ತನ್ನ ಬೋಧನಾ ಭಾಷೆಯಲ್ಲಿ ಅಂದ್ರೆ ಬೋಧನೆಯಲ್ಲಿ ಅವಂಗ ಮಾಧ್ಯಮದಲ್ಲಿ ಹೊಂದಿರಬೇಕಾದಂಥ ಸಾಮರ್ಥ್ಯ, ಅವ ಒಂದು ಭಾಷೆಯನ್ನು ಮಾತಾಡತ್ತಾನಂತಂದ್ರೆ ಆ ಪಾಠವನ್ನು ಹೇಳುವಾಗ ಅವ ಹೆಂಗೆ ಆ ಭಾಷೆಯಿಂದ ಹೇಳ್ತಾನೋ. ಈಗ ಗಣಿತ ಹೇಳಬೇಕಾಗೈತಿ, ಬಂದು ನಿಂತು ಬಡ ಬಡ ಲೆಕ್ಕ ಮಾಡ್ಕಸ್ ಹೋದ್ರೆ ಗಣಿತ ಆಗೋದಿಲ್ಲ. ಅದನ್ನು ವಿದ್ಯಾರ್ಥಿಗೆ ಹೇಳಬೇಕು. ಈಗ ನಾವು ಸಮಾಜ ವಿಜ್ಞಾನವನ್ನು ಹೇಳಬೇಕಂತಂದ್ರೆ ಪುಸ್ತಕ ಓದ್ದಂಗೆ ಓದ್ಕೊತ ಹೋಗೋದಲ್ಲ, ಅದನ್ನು ಕತಿ ಟೈಪ್ ನಾವು ಮಾಡಿ ನರೇಷನ್ ಅಂತ ಕರಿತಾರಲ್ರಿ, ಆ ರೀತಿ ಮಾಡಿ ಹೇಳಬೇಕಾಗ್ತೈತಿ. ಇಲ್ಲಿ ನೋಡಿ, ಇಲ್ಲಿರುವಂಥದ್ದು ಭಾಳಷ್ಟು ಇಂಪಾರ್ಟೆಂಟು. ಯಾವ್ಯಾವ ರೀತಿ ಇರ್ತೈತಿ ನೋಡಿ. ಎಸ್ಸೆ ಟೈಪ್ ಕ್ವಶನ್ ಇರ್ತಾವೆ, ಆಮೇಲೆ ಪ್ರೆಸ್ಸೆ ಟೈಪ್ ಇರ್ತೈತಿ. ಇಲ್ಲಿ ಪ್ರಬಂಧ, ನಿಬಂಧ, ದೊಡ್ಡದು ಮಾಡಿ ಬರೋದು, ಸಣ್ಣದು ಮಾಡಿ ಬರೋದು, ಇದ್ದಂಥದ್ದನ್ನು ಭಾಷಾಂತರ ಟ್ರಾನ್ಸ್ಲೇಟ್ ಮಾಡಿ ಬರೆಯೋದು ಇರ್ತೈತಿ. ಈಗ ಏನು ಮಾಡ್ತಾರಂತಂದ್ರೆ, ಯಾವುದೋ ಒಂದು ಟಾಪಿಕ್ ಕೊಡ್ತಾರೋ ಅದನ್ನು ಪ್ರಬಂಧ ಮಾದರಿಯಲ್ಲಿ ಬರಿ ಅಂತ ಕೊಡ್ತಾರೆ. ದೊಡ್ಡದೊಂದು ಟಾಪಿಕ್ ಕೊಟ್ಟ ಅದನ್ನು ಸಂಕ್ಷೇಪಿಸಿ ಬರಿಬೇಕು. ಅಂದರೆ 1/3 ಆಗಿ ಬರೆಯೋದು ಅಂತ ಇದು ಇರ್ತಿದ್ದು ನೋಡ್ರಿ, ಆ ರೀತಿಯಾಗಿ ಬರೆಯುವಂಥದ್ದು. ಇನ್ನು ಟ್ರಾನ್ಸ್ಲೇಟ್, ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಬರೆಯೋದು, ಆ ರೀತಿಯ ಪ್ರಶ್ನೆಗಳಿರ್ತಾವೆ. ಇದು ಸಂಪೂರ್ಣವಾಗಿ ವಿವರಣಾತ್ಮಕ. ಇಲ್ಲಿ MCQ ಅದಾವೇನ್ರಿ ಅಂತಂದ್ರೆ ಇಲ್ಲ, ಇಲ್ಲಿ ಯಾವುದೇ ರೀತಿ MCQ ಇರೋದಿಲ್ಲ. ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಕ್ವಶನ್ ಇರ್ತಾವೆ. 100 ಅಂಕಗಳು. ಇಲ್ಲಿ 2 ಗಂಟೆ ಟೈಮ್ ಇರ್ತೈತಿ. 100 ಅಂಕಗಳು, 2 ಗಂಟೆ ಟೈಮು. ಇದು ವಿಶೇಷವಾಗಿ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ. ಯಾಕಂತಂದ್ರೆ ಆ ಬೋಧನಾ ಮಾಧ್ಯಮದ ಶಿಕ್ಷಕರು ಇರ್ತಾರೆ ನೋಡ್ರಿ, ಈಗ ಕನ್ನಡ, ಇಂಗ್ಲೀಷ, ಹಿಂದಿ, ಅವ್ರು ಪೇಪರ್ 2 ಒಳಗನ ಅವ್ರಿಗೆ ಏನು ಮಾಡಿರ್ತಾರಂದ್ರೆ ಆ ವಿಷಯದ ರಿಲೇಟೆಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕನ್ನಡ ಇದು ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅಪ್ಲೈ ಆಗುವಂಥದ್ದು. ಈ ರೀತಿಯಾಗಿ ಇದು 3 ಇದು ಪೇಪರ್ಗಳು. ಈಗ ನೋಡ್ರಿ, ಪೇಪರ್ 1 ತೆಗೆದುಕೊಂಡಾಗ ಏನಾಯ್ತು ನಮ್ಗೆ ಕಂಪ್ಲೀಟಾಗಿ. ಇಲ್ಲಿ ನೋಡ್ರಿ, ಪೇಪರ್ 1 P1 ಅಂತ ತೆಗೆದುಕೊಂಡಾಗ ಇಲ್ಲಿ 150 ಮಾರ್ಕ್ಸ್. ಇದು ಕಂಪ್ಲೀಟಾಗಿ ಏನಿತ್ತು, MCQ ಇತ್ತು. ಇನ್ನು P2 ಅಂತ ತೆಗೆದುಕೊಂಡಾಗ ಇಲ್ಲಿ 150, ಅದರ 50 MCQ ಬಂತು. ಇಲ್ಲಿಗೆ ಚಾಲು ಆಯಿತು. 100 ನಮಗೆ ಏನು ಮಾಡ್ರು ಅವರು ಡಿಸ್ಕ್ರಿಪ್ಟಿವ್ ಕೊಟ್ಟಿದ್ರು, ವಿವರಣಾತ್ಮಕವಾಗಿ ಕೊಟ್ಟಿದ್ರು. ಇನ್ನು P3 ಅಂತ ತೆಗೆದುಕೊಂಡಾಗ 100 ಮಾರ್ಕ್ಸು ಕಂಪ್ಲೀಟಾಗಿ ಏನಿತ್ತು, ಡಿಸ್ಕ್ರಿಪ್ಟಿವ್ ಇತ್ತು. ಇಲ್ಲಿ ನೋಡಿರಿ, 150, 300 ಆಯಿತು. ಇದು 100, 400 ಅಂಕ. 400 ಅಂಕಗಳಿಗೆ ಎಕ್ಸಾಮ್ ಆಯಿತು. ಈ ಅಂಕಗಳಿಗೆ ನೀವು ಎಷ್ಟು ಸ್ಕೋರ್ ಮಾಡಿದರಿ ಅದನ್ನು ಎಲ್ಲಿ ತೊಗೊಂಬರ್ತಾರಂತಂದ್ರೆ 70% ಏನು ಮಾಡಿದ್ದಾರೆ, CET ಅಂತ ಮಾಡಿದ್ದಾರೆ ನೋಡಿರಿ. ಈ CET ನೋಡಿಲ್ಲಿ, ಈ CET ಒಳಗೆ ನೀವು 70 ಮಾರ್ಕ್ಸ್, 70 ಸ್ಕೋರ್ ಮಾರ್ಕ್ಸ್ ಅಲ್ಲ, 70% ನಮ್ಮದು ಕನ್ಸಿಡರ್ ಮಾಡ್ತಾರೆ ಅವರು. ಅದು ಎಲ್ಲಿಂದ, ಇಲ್ಲಿ ನಾವು ತೆಗೆದುಕೊಂಡಂಥ ಅಂಕಗಳನ್ನು ತಗೊಂಡು ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿ ಸ್ಕೋರನ್ನು ರೆಡಿ ಮಾಡ್ತಾರೆ. ಅದೇ ರೀತಿಯಾಗಿನ ಹೆಂಗಂತಂದ್ರೆ TET ಒಳಗೆ ತಗೊಂಡಂಥ ಅಂಕಗಳು B.Ed ಒಳಗೆ ಅಥವಾ D.Ed ಒಳಗೆ, PU ಒಳಗೆ, ಇಲ್ಲ ಡಿಗ್ರಿ ಒಳಗೆ, ಅಂದರೆ ಎರಡು PSTR GPSTR ಎರಡೂ ಹೇಳತ್ತಾನ ನಾನು. ಅಲ್ಲಿ ತೆಗೆದುಕೊಂಡಂಥ ಅಂಕಗಳನ್ನೆಲ್ಲ ತೆಗೆದುಕೊಂಡು ಮೆರಿಟನ್ನು ತೆಗಿತಾರೆ. ಅಲ್ಲಿ ನಿಮ್ಮದು ಕ್ಯಾಟಗರಿ ವೈಸ್ ಬರ್ತೈತಿ, ಮೇಲ್ ಫಿಮೇಲ್ ಬರ್ತೈತಿ, HK ನಾನ್ HK, ಅದು ಏನು ಬಿಡುಗಡೆ ಮಾಡಿರ್ತಾರೆ ನೋಡ್ರಿ, ಪ್ರತಿಯೊಂದನ್ನು ತೆಗೆದುಕೊಂಡು ಆಯಾ ಜಿಲ್ಲಾವಾರು ಆ ರೀತಿಯಾಗಿರುವಂಥ ಮೆರಿಟ್ ಲಿಸ್ಟ್ಗಳು ಬರ್ತಾವೆ. ಆ ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತಂತಂದ್ರೆ ನಿಮ್ಮ ಕನಸಿನ ಹುದ್ದೆಗೆ ನೀವು ಆಯ್ಕೆ ಆದಂಗೆ ಅರ್ಥ. ಇಷ್ಟು ಏನಂತಂದಾಗಿಲ್ಲಿ ಇದು ಒಂದು ಬ್ಯಾಕಪ್ ಸ್ಕೋರ್ ಬಗ್ಗೆ ಮಾಹಿತಿ. ಇನ್ನೊಂದು ಏನಂತಂದ್ರೆ ಪೇಪರ್ 1, ಪೇಪರ್ 2, ಪೇಪರ್ 3 GPSTR ಯಾವ ರೀತಿ ಇರ್ತೈತೆ ಅನ್ನೋದು. ಇದೇ ರೀತಿಯಾಗಿರುವಂಥ ಶಿಕ್ಷಕ ಆಕಾಂಕ್ಷಿಗಳ ಪ್ರತಿಯೊಂದು ಡೌಟ್ಗಳು ಮತ್ತು ನಿಮಗೆ ಬೇಕಾಗಿರುವಂಥ ಸ್ಟಡಿ ಮಟೀರಿಯಲ್ಲು ರಿಲೇಟೆಡ್ ಆಗಿರುವಂಥ ವಿಡಿಯೋಗಳು ಪ್ರತಿಯೊಂದು ಈ ಚಾನಲ್ನಲ್ಲಿ ಬರ್ತಾ ಇರ್ತಾವೆ. ಅದ್ರ ಜೊತೆಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಐತಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯಿನ್ ಆಗ್ರಿ. ನಿಮಗೆ ಲೈವ್ ಕ್ಲಾಸ್ಗಳು ಇರ್ತಾವೆ, ರೆಕಾರ್ಡೆಡ್ ಕ್ಲಾಸ್ಗಳು ಇರ್ತಾವೆ. ನಿಮಗೇನಾದರೂ ಮತ್ತೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ.
ನಿರಂತರವಾಗಿರುವಂಥ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಧನ್ಯವಾದಗಳು.